ಟಾಕ್ಸಿಕ್ ಕೆಡಿ ಸಿನಿಮಾಗಳ ಮಧ್ಯೆ ಕೆವಿಎನ್ ಪ್ರೊಡಕ್ಷನ್ ಸದ್ದಿಲ್ಲದೆ ಬೇಲ್ ಸಿನಿಮಾ ಕಂಪ್ಲೀಟ್ ಮಾಡಿದೆ. ಶಿವಣ್ಣ ನಾಯಕನಾಗಿ ನಟಿಸಿರೋ ಬೇಲ್ ಸಿನಿಮಾಗೆ ಪವನ್ ಒಡೆಯರ್ ನಿರ್ದೇಶನವಿದ್ದು ಕಂಟೆಂಟ್ ವಿಚಾರದಲ್ಲಿ ದೊಡ್ಡ ನಿರೀಕ್ಷೆ ಹುಟ್ಟು ಹಾಕಿದೆ. ಸಿನಿಮಾದ ಬಹುತೇಕ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ನಿನ್ನೆ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಫಸ್ಟ್ ಲುಕ್ ಬಿಡುಗಡೆ ಮಾಡಲಾಗಿದೆ. ಇಷ್ಟರಲ್ಲೇ ಸಿನಿಮಾ ಟೀಸರ್ ಬಿಡುಗಡೆ ಮಾಡೋದಾಗಿ ಚಿತ್ರತಂಡ ತಿಳಿಸಿದೆ. ಪ್ರೇಮ್ ಧ್ರುವ ಸರ್ಜಾ ಕಾಂಬಿನೇಷನ್ ನ ಕೆಡಿ ಸಿನಿಮಾ ಬಿಡುಗಡೆಗೆ 5 ದಿನಗಳಷ್ಟೇ ಉಳಿದಿವೆ. ಸಿನಿಮಾದ ಓಪನಿಂಗ್ಗೆ ಚಿತ್ರತಂಡ ಭರ್ಜರಿ ಸಿದ್ಧತೆ ನಡೆಸಿದ್ದು ದೊಡ್ಡ ಮಟ್ಟದಲ್ಲಿ ಥಿಯೇಟರ್ ರಿಲೀಸ್ಗೆ ಪ್ಲಾನ್ ಹಾಕಲಾಗಿದೆ. ಈ ಮಧ್ಯೆ ಅಭಿಮಾನಿಗಳಿಂದ ಫ್ಯಾನ್ಸ್ ಶೋಗೆ ಭಾರಿ ಬೇಡಿಕೆ ಇದ್ದು ಇಂದು ಸಂಜೆ 5 ಗಂಟೆಯ ನಂತರ ಫ್ಯಾನ್ಸ್ ಶೋಗೆ ಟಿಕೆಟ್ ಬುಕ್ಕಿಂಗ್ ಆರಂಭವಾಗಲಿದೆ. ಏಪ್ರಿಲ್ 30ರ ಬೆಳಿಗ್ಗೆಯಿಂದಲೇ ಕೆಡಿ ಶೋಗಳು ಆರಂಭವಾಗಲಿವೆ. ಕಾಂತಾರ 1 ಚಿತ್ರದ ಚಾವುಂಡಿ ಪಾತ್ರದ ಕುರಿತು ಹೇಳಿಕೆ ಪ್ರಕರಣದಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರ ಬೇಷರತ್ ಕ್ಷಮೆ ಯಾಚನೆಯನ್ನು ಹೈಕೋರ್ಟ್ ಅಂಗೀಕರಿಸಿದೆ. ಶೀಘ್ರದಲ್ಲೇ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡುವುದಾಗಿ ನಟ ತಿಳಿಸಿದ ಹಿನ್ನೆಲೆ ಎಫ್ಐಆರ್ ರದ್ದು ಕೋರಿದ ಅರ್ಜಿ ಇತ್ಯರ್ಥಗೊಂಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಬೆಂಗಳೂರಿನ ಹೃದಯ ಭಾಗದಲ್ಲಿ 2.5 ಎಕರೆ ಭೂಮಿ ನೀಡಿರುವುದನ್ನು ಪ್ರಶ್ನಿಸಿ ನಟ ಚೇತನ್ ಅಹಿಂಸಾ ಮಾಡಿರುವ ಟ್ವೀಟ್ ರಾಜ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಸರ್ಕಾರದ ನಿರ್ಧಾರ ಕೇವಲ ಮತ ಬ್ಯಾಂಕ್ ರಾಜಕಾರಣದಿಂದ ಕೂಡಿದೆ ಎಂದು ಚೇತನ್ ಟೀಕಿಸಿದ್ದು, ಈ ಸಂಬಂಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. ರಾಜ್ಕುಮಾರ್ ಅವರು ಕನ್ನಡ ನಾಡು ನುಡಿಗೆ ನೀಡಿದ ಕೊಡುಗೆಯನ್ನು ನೆನಪಿಸಿರುವ ಅಭಿಮಾನಿಗಳು ರಾಜಕೀಯ ನಾಯಕರ ಸ್ಮಾರಕಗಳ ಉದಾಹರಣೆ ನೀಡಿ ಚೇತನ್ ಅವರಿಗೆ ತಿರುಗೇಟು ನೀಡಿದ್ದಾರೆ. ಇರಾನ್ ನಾಯಕರ ನಿಯೋಗ ಪಾಕಿಸ್ತಾನಕ್ಕೆ ಆಗಮಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಚಿ ನೇತೃತ್ವದ ನಿಯೋಗ ಪಾಕ್ಗೆ ಬಂದಿದ್ದು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಭೇಟಿಯಾಗಲಿದ್ದಾರೆ. ಜೊತೆಗೆ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಜೊತೆಯಲ್ಲೂ ಚರ್ಚೆ ನಡೆಸಲಿದ್ದಾರೆ. ಆದ್ರೆ ನೇರವಾಗಿ ಅಮೆರಿಕ ನಿಯೋಗದ ಭೇಟಿ ನಿಗದಿಯಾಗಿಲ್ಲ. ಇತ್ತ ಅಮೆರಿಕ ಕೂಡ ಪಾಕ್ಗೆ ಹೊರಡಲು ಸಜ್ಜಾಗಿದ್ದು ಅಮೆರಿಕ ನಾಯಕರ ಜೊತೆ ಭೇಟಿ ಇಲ್ಲ ಎಂದು ಇರಾನ್ ಸ್ಪಷ್ಟಪಡಿಸಿದೆ. ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಪುತ್ರಿ ಹಾಗೂ ತೆಲಂಗಾಣ ಜಾಗೃತಿ ಮುಖ್ಯಸ್ಥೆ ಕೆ ಕವಿತಾ ಹೊಸ ರಾಜಕೀಯ ಪಕ್ಷ ಘೋಷಿಸಿದ್ದಾರೆ. ಈ ಹಿಂದೆ ಇದ್ದ ಬಿಆರ್ಎಸ್ ಪಕ್ಷದಿಂದ ಹೊರಬಂದು ಈಗ ತೆಲಂಗಾಣ ರಾಷ್ಟ್ರ ಸೇನಾ ಎಂಬ ಹೊಸ ಪಕ್ಷವನ್ನ ಸ್ಥಾಪಿಸಿದ್ದಾರೆ. ರಾಷ್ಟ್ರೀಯ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಸಿರಿಂಜ್ ಪತ್ತೆಯಾಗಿದೆ. ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಿನ್ನೆಯಿಂದ 3 ದಿನ 24ನೇ ರಾಷ್ಟ್ರೀಯ ಅಂಡರ್ 20 ಅಥ್ಲೆಟಿಕ್ಸ್ ಕ್ರೀಡಾಕೂಟ ಆರಂಭವಾಗಿದೆ. ದೇಶದ 28 ರಾಜ್ಯಗಳಿಂದ 1500ಕ್ಕೂ ಹೆಚ್ಚು ಪಟುಗಳು ಭಾಗಿಯಾಗಿದ್ದು ಕ್ರೀಡಾಂಗಣದ ಒಳಗೆ ಇರುವ ಶೌಚಾಲಯದಲ್ಲಿ ಸಿರಿಂಜ್ ಪತ್ತೆಯಾಗಿವೆ. ಕ್ರೀಡಾಪಟುಗಳು ಅಕ್ರಮ ಉದ್ದೀಪನ ಮದ್ದು ಸೇವನೆ ಮಾಡಿದ್ರ ಎಂಬ ಶಂಕೆ ವ್ಯಕ್ತವಾಗಿದೆ. ಹೆಸರುಘಟ್ಟದ ಹಕ್ಕಿ ಜ್ವರದ ಹರಡುವಿಕೆ ತಡೆಯಲು ಆರೋಗ್ಯ ಮತ್ತು ಪಶುಪಾಲನಾ ಇಲಾಖೆ ಯಶಸ್ವಿಯಾಗಿದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಸೋಂಕಿತ ಪ್ರದೇಶದ 22 ಗ್ರಾಮಗಳ 28,172 ಜನರನ್ನು ತಪಾಸಣೆ ಮಾಡಲಾಗಿದ್ದು ಯಾರಲ್ಲಿಯೂ ಸೋಂಕು ಪತ್ತೆಯಾಗಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಈ ಭಾಗದಲ್ಲಿ ಮುಂದಿನ 90 ದಿನಗಳ ಕಾಲ ಕೋಳಿ ಸಾಗಾಣಿಕೆ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಸಾರ್ವಜನಿಕರು ಸತ್ತ ಹಕ್ಕಿಗಳು ಕಂಡುಬಂದಲ್ಲಿ ಮಾಹಿತಿ ನೀಡಲು ಹಾಗೂ ಮಾಂಸ ಮೊಟ್ಟೆಯನ್ನು ಚೆನ್ನಾಗಿ ಬೇಯಿಸಿ ಬಳಸಲು ಸಚಿವರು ಸೂಚಿಸಿದ್ದಾರೆ. ಬೆಂಗಳೂರು ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು, ಇನ್ಮುಂದೆ ಮೆಟ್ರೋ ಮತ್ತು ಬಿಎಂಟಿಸಿಗೆ ಒಂದೇ ಕಾರ್ಡ್ ಇರಲಿದೆ. ಮೆಟ್ರೋ ಮತ್ತು ಬಿಎಂಟಿಸಿ ಬಸ್ಗಳಲ್ಲಿ ಸಂಚರಿಸಲು ಒಂದೇ ಸ್ಮಾರ್ಟ್ ಕಾರ್ಡ್ ಬಳಸಬಹುದಾಗಿದೆ. ಜೂನ್ ವೇಳೆಗೆ ಈ ಸ್ಮಾರ್ಟ್ ಕಾರ್ಡ್ಗಳು ಅಧಿಕೃತವಾಗಿ ಸಾರ್ವಜನಿಕರಿಗೆ ಲಭ್ಯವಾಗಿದ್ದು, ಪ್ರಯಾಣಿಕರು ಮೆಟ್ರೋ ಕಾರ್ಡ್ ರೀತಿಯಲ್ಲೇ ರೀಚಾರ್ಜ್ ಮಾಡಿಕೊಂಡು 2 ಸಾರಿಗೆಗಳಲ್ಲಿ ಬಳಸಬಹುದು. ಅಪ್ಪ ಆರ್ಮಿಯಿಂದ ರಿಟೈರ್ ಆದ್ಮೇಲೆ ಕಾಡಿಬೇಡಿ ಖರೀದಿಸಿದ್ದ ಬುಲೆಟ್ ಬೈಕ್ ಅನ್ನ ಕದೀಮರು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ರಾತ್ರೋರಾತ್ರಿ ಬಂದು ಹೆಬ್ಬಗೂಡಿಯಲ್ಲಿ 2.5 ಲಕ್ಷದ ಬುಲೆಟ್ ಬೈಕ್ ಕಳ್ಳತನ ಮಾಡಿದ್ದು ಕಳ್ಳನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೆಬ್ಬಗೂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.